ಬಾಂಗ್ಲಾದೇಶದಲ್ಲಿ ಹಲವಾರು ದಿನಗಳಿಂದ ಗಲಾಟೆಗಳು ದಂಗೆಗಳು ನಡೀತಾ ಇದೆ. ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಕೂಡ ರಿಸೈನ್ ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಜಾಬ್ ರಿಸರ್ವೇಷನ್ಸ್. ಹಾಗೂ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಮೋಸ್ಟ್ಲಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ಒಂದು ಪ್ರತಿಮೆನ ಬೀಳಿಸ್ತಾ ಇದ್ದಾರೆ. ಈ ಪ್ರತಿಮೆ ಬೇರೆ ಯಾರ್ದು ಅಲ್ಲ, ಬಾಂಗ್ಲಾದ ಮೊದಲನೇ ಪ್ರೈಮ್ ಮಿನಿಸ್ಟರ್, ಫ್ರೀಡಮ್ ಫೈಟರ್, ಫಾದರ್ ಆಫ್ ದ ನೇಷನ್ ಆಗಿರೋ ಶೇಖ್ ಮುಜಿಬುರ್ ರೆಹಮಾನ್ ಅವ್ರದ್ದು. ಇವರು 1972ರಲ್ಲಿ ಆಗಿನ ಫ್ರೀಡಮ್ ಫೈಟರ್ಸ್ಗೆ 30% ಜಾಬ್ಸ್ನಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಬಿಲ್ ಪಾಸ್ ಮಾಡ್ತಾರೆ. ಇದು ಹಾಗೆ ಮುಂದೆ ಫ್ರೀಡಮ್ ಫೈಟರ್ ಮಕ್ಕಳಿಗೆ ಮತ್ತು ಅವರ ಮೊಮ್ಮಕ್ಕಳಿಗೂ ಅಪ್ಲೈ ಆಗೋ ಥರ ಬಿಲ್ನ ಅಮೆಂಡ್ ಮಾಡ್ತಾರೆ. ಇಷ್ಟು ದಿನ PM ಆಗಿದ್ದ ಮುಜಿಬುರ್ ರೆಹಮಾನ್ ಅವರ ಮಗಳಾದ ಶೇಖ್ ಹಸೀನಾ ಈ ಬಿಲ್ನ 2018ರಲ್ಲೇನೋ ಕ್ಯಾನ್ಸಲ್ ಮಾಡಿದ್ರು. ಆದರೆ ರೀಸೆಂಟಾಗಿ ಅಲ್ಲಿನ ಹೈಕೋರ್ಟ್ ಇದನ್ನು ಮತ್ತೆ ವಾಪಸ್ ತಂತು. ಇದೇ ಕಾರಣದಿಂದ ಬಾಂಗ್ಲಾದಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಅವಾಮಿ ಲೀಗ್ ಅನ್ನೋ ರೂಲಿಂಗ್ ಪಾರ್ಟಿ ಸ್ಟೂಡೆಂಟ್ ವಿಂಗ್ ಮತ್ತು ಅಲ್ಲಿನ ಪೊಲೀಸ್ ಅವರು ಸೇರಿಕೊಂಡು ಈ ಪ್ರೊಟೆಸ್ಟ್ನ ಅಪೋಸ್ ಮಾಡಿ ಎಷ್ಟೊಂದು ಜನರ ಪ್ರಾಣಹಾನಿಗೆ ಕಾರಣರಾಗ್ತಾರೆ. ಹಾಗೂ ಶೇಖ್ ಹಸೀನಾ ಕೂಡ ಸರ್ಕ್ಯಾಸ್ಟಿಕಲಿ ಸ್ಟೂಡೆಂಟ್ ಪ್ರೊಟೆಸ್ಟರ್ಸ್ನ ರಜಾಕಾರ್ಸ್ ಅಂತ ಕರೀತಾರೆ. ರಜಾಕಾರ್ಸ್ ಆಗಿನ ಬಾಂಗ್ಲಾ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಪಾಕಿಸ್ತಾನ್ಗೆ ಹೆಲ್ಪ್ ಮಾಡಿದ ದೇಶದ್ರೋಹಿಗಳಾಗಿದ್ರು. ಸುಪ್ರೀಂ ಕೋರ್ಟ್ ಈ ರಿಸರ್ವೇಷನ್ನ 30%ಇಂದ ಇಳಿಸಿ 5% ಮಾಡಿದ್ರು. ಆದರೂ ಸ್ಟೂಡೆಂಟ್ಸ್ ತಮ್ಮ ಪ್ರೊಟೆಸ್ಟ್ನ ನಿಲ್ಲಿಸಲಿಲ್ಲ. ಶೇಖ್ ಹಸೀನಾ ರಿಸೈನ್ ಮಾಡಿದರು. ಹಾಗೆ ಇಂಟ್ರಿಮ್ ಗೌರ್ಮೆಂಟ್ ಕೂಡ ಫಾರ್ಮ್ ಆಗಿದೆ. ಈಗ ಸ್ಲೋ ಆಗಿ ಸ್ಟೂಡೆಂಟ್ ಪ್ರೊಟೆಸ್ಟ್ ಕಡಿಮೆ ಆಗ್ತಾ ಇದೆ. ನಾವು ಕೇಳ್ಕೊಡೋದು ಒಂದೇ, ನಿಮ್ಮ ರೈಟ್ಸ್ಗೋಸ್ಕರ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಅದೇನೋ ಸರಿ. ಆದರೆ ಬಾಂಗ್ಲಾದಲ್ಲಿರೋ ಹಿಂದೂ ಟೆಂಪಲ್ಸ್, ಚರ್ಚ್, ಹಿಂದೂ, ಕ್ರಿಶ್ಚಿಯನ್ಸ್ ಹಾಗೂ ಬೇರೆ ಬೇರೆ ಮೈನಾರಿಟಿ ಜನರಿಗೆ ಏನೂ ತೊಂದರೆ ಕೊಡಬೇಡಿ. ಧನ್ಯವಾದಗಳು.